ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗ ಬಗೆಗಿನ ಮಹತ್ವದ ಅಪ್ಡೇಟನ್ನು ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾರ್ಯಾರು ನಿಮಗೆ ಪರಿಚಯ ಇದ್ದಾರೋ, ನಿಮ್ಮ ಕಲೀಗ್ಸ್ ಅಥವಾ ಯಾರ್ಯಾರು ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡ್ಕೊಳ್ಳೋರು, ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಅವ್ರಿಗೂ ಕೂಡ ಈ ಚಾನಲಿಂದ ವಿಡಿಯೋನ ನೋಡೋದಕ್ಕೆ ಹೇಳಿ. ಇದರಿಂದ ಅವ್ರಿಗೂ ಇನ್ಫಾರ್ಮೇಷನ್ ತಲುಪುತ್ತೆ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪೆನ್ಷನರ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಗೌರ್ಮೆಂಟಿಂದ ಬಂದಿರುವಂತಹ ಆದೇಶ ಪ್ರತಿ ಅಥವಾ ವರದಿಯೊಂದಿಗೆ ಅದನ್ನು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಿಟ್ಕೊಂಡು ನಿಮಗೆ ವ್ಯಾಲಿಡ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಬೋದಾಗಿರುತ್ತೆ, ವ್ಯಾಲಿಡ್ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಬೋದು. ಹಾಗೆ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ. ಮೊದಲನೇದಾಗಿ ನಾನು ಹೇಳ್ದಾಗೆ ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ಪಿಂಚಣಿದಾರರಿಗೆ ಹೊಸ ಅಪ್ಡೇಟ್ ಇದೆ. ಅದೇನೆಂದರೆ, ಹಲವಾರು ಪಿಂಚಣಿದಾರರಿಗೆ ಪಿಂಚಣಿಯನ್ನು ಸ್ಥಗಿತಗೊಳಿಸಲಾಗಿದೆ. ಅದರ ಬಗ್ಗೆ ರಾಜ್ಯ ಸರ್ಕಾರ ಒಂದು ವರದಿಯನ್ನು ಸಲ್ಲಿಸಿದೆ. ಅದೇನೆಂದರೆ, ಕರ್ನಾಟಕದಲ್ಲಿ ನಕಲಿ ದಾಖಲೆಗಳು ಮತ್ತು ಅನರ್ಹತೆಯನ್ನು ತಡೆಯಲು ರಾಜ್ಯ ಸರ್ಕಾರವು ವೃದ್ಧಾಪ್ಯ, ವಿಧವಾ ಮತ್ತು ಅಂಗವಿಕಲ ವೇತನ ಪಡೆಯುತ್ತಿದ್ದ ಸುಮಾರು 16 ಲಕ್ಷ ಫಲಾನುಭವಿಗಳ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಸುಮಾರು 91,000ಕ್ಕೂ ಹೆಚ್ಚು ನಕಲಿ ಖಾತೆಗಳನ್ನು ಈಗಾಗಲೇ ರದ್ದುಗೊಳಿಸಲಾಗಿದೆ. ಅಂದರೆ ನೀವು ನೋಡ್ಬೋದು, 91,000 ಜನರಿಗೆ ಆಲ್ರೆಡಿ ಪೆನ್ಷನ್ನ ಏನು ಬರ್ತಿದೆಯೋ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆಲ್ರೆಡಿ. ಯಾವ ಕಾರಣದಿಂದ ಅಂದರೆ, ಹಲವಾರು ಜನರು ಅವರ ವೃದ್ಧಾಪ್ಯ, ಅವರ ಏಜ್ ಬಗ್ಗೆ, ಅಥವಾ ವಿಧವೆಯಾಗಿರುವಂಥವ್ರು ಅಥವಾ ಅಂಗವಿಕಲರು ಅಂತ ಹೇಳಿ ನಕಲಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿ 16 ಲಕ್ಷ ಜನರು ಸುಳ್ಳು ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅದರಲ್ಲಿ ಪೆನ್ಷನನ್ನು ಪಡಿತಾ ಇದ್ದರು. ಸೊ ಅಂಥವರ ದಾಖಲೆಗಳನ್ನು ರದ್ದು ಮಾಡಿ ಸುಮಾರು 91,000ಕ್ಕೂ ಹೆಚ್ಚು ಜನರಿಗೆ ನಕಲಿ ದಾಖಲೆ ಅಂತ ಹೇಳಿ ಕಾರಣವನ್ನು ಒದಗಿಸಿ ಪೆನ್ಷನನ್ನು ಬರೋದನ್ನು ರದ್ದುಗೊಳಿಸಿದ್ದಾರೆ. ಸೊ ಇದರಲ್ಲಿ ಏನಾಗಿರ್ಬೋದು ಅಂದರೆ, ಕೆಲವೊಮ್ಮೆ ದಾಖಲೆಗಳು ಸರಿ ಇರ್ಬೋದು, ಆದರೆ ಅದನ್ನು ಅಪ್ಡೇಟ್ ಮಾಡಿರೋದಿಲ್ಲ ಡಿಪಾರ್ಟ್ಮೆಂಟ್ ಅಂತ, ಆ ಥರದ್ದು ಕೂಡ ಆಗಿರ್ಬೋದು. ಸೊ ಏನಾದರೂ ನೀವು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಇದ್ದು ನೀವು ಅರ್ಹರಾಗಿದ್ದರೆ, ಪಿಂಚಣಿ ಪಡೆಯೋದಕ್ಕೆ ಅರ್ಹರಾಗಿದ್ದರೆ, ಆದರೂ ಏನಾದರೂ ರದ್ದಾಗಿದ್ದರೆ, ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಳಿ ಕೂಡಲೇ. ಇಲ್ಲಾಂದರೆ ಪರ್ಮನೆಂಟಾಗಿ ನಿಮ್ಮದು ಪೆನ್ಷನ್ ಏನು ಬರೋದು ಅದು ಸ್ಟಾಪ್ ಆಗೋ ಚಾನ್ಸ್ ಇರುತ್ತೆ. ಸೊ ಪಿಂಚಣಿ ಪರಿಶೀಲನೆ ಮತ್ತು ಹೊಸ ನಿಯಮಗಳು ಏನು ಹೇಳ್ತಾವಂದರೆ, ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದೆ. ಸೂಕ್ತ ದಾಖಲೆಗಳ ಕೊರತೆ ಮತ್ತು ಅನುಮಾನಾಸ್ಪದ ವಿವರಗಳಿಂದಾಗಿ 16 ಲಕ್ಷಕ್ಕೂ ಹೆಚ್ಚು ಜನರಿಗೆ ಪಿಂಚಣಿ ತಡೆ ಹಿಡಿಯಲಾಗಿದೆ. ನೋಡಿ, ದಾಖಲೆಗಳ ಕೊರತೆ ನಾನು ಹೇಳ್ದಾಗೆ, ಹೇಗೂ ಅನರ್ಹರು ಯಾರಿರ್ತಾರೋ ಅವರಿಗಂತೂ ಸ್ಥಗಿತ ಆಗೇ ಆಗುತ್ತೆ, ಪಿಂಚಣಿ ಬರೋದು ಕ್ಯಾನ್ಸಲ್ ಆಗೇ ಆಗುತ್ತೆ. ಬಟ್ ಕೆಲವರು ಅರ್ಹರಿರ್ತಾರೆ ಪಿಂಚಣಿ ಪಡೆಯೋದಕ್ಕೆ, ಆದರೂ ಕೂಡ ಅವರ ದಾಖಲೆಗಳು ಸಬ್ಮಿಟ್ ಮಾಡಿರಲ್ಲ, ದಾಖಲೆಗಳ ಕೊರತೆ ಇರುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ, ಅಂಥವ್ರಿಗೂ ಕೂಡ ಸದ್ಯಕ್ಕೆ ಪಿಂಚಣಿಯನ್ನು ಸ್ಥಗಿತ ಮಾಡಿದ್ದಾರೆ. ಹಾಗಾಗಿ ನೀವು ಹೋಗಿ ಕೇಳಿ, ಈ ಪೆನ್ಷನ್ ಬರೋದಕ್ಕೆ ಏನು ಪ್ರಾಬ್ಲಮ್ ಆಗಿದೆಯೋ, ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಸಬ್ಮಿಟ್ ಮಾಡಬೇಕಾಗಿದೆ. 30 ದಿನಗಳ ಗಡುವು ಕೊಟ್ಟಿದ್ದಾರೆ. ಅಂದರೆ ಪಿಂಚಣಿ ನಿಂತಿರುವ ಫಲಾನುಭವಿಗಳಿಗೆ ನೋಟಿಸ್ ಜಾರಿ ಮಾಡಲಾಗುತ್ತಿದ್ದು, ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಲು ಸೂಕ್ತ ದಾಖಲೆಗಳನ್ನು ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಿದೆ. ಸೊ ಯಾರ್ಯಾರಿಗೆ ಪೆನ್ಷನ್ ಸ್ಟಾಪ್ ಆಗಿರುತ್ತೋ ಅವ್ರಿಗೆ ಆಲ್ರೆಡಿ ಒಂದು ನೋಟಿಸನ್ನು ಜಾರಿ ಮಾಡಿರ್ತಾರೆ. ಒಂದು ಅವರ ಮೊಬೈಲ್ ನಂಬರ್ ಏನಿದೆ ಅದಕ್ಕೊಂದು ನೋಟಿಫಿಕೇಷನ್ ಬರುತ್ತೆ, ಅಥವಾ ಅವ್ರಿಗೊಂದು ಪೋಸ್ಟ್ ಮೂಲಕ, ಅಡ್ರೆಸ್ ಕರೆಕ್ಟ್ ಆಗಿದ್ದರೆ ಪೋಸ್ಟ್ ಮೂಲಕ ನೋಟಿಸ್ ಬರುತ್ತೆ. ಸೊ ಆ ನೋಟಿಸಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿರ್ತಾರೋ, ಫಾರ್ ಎಕ್ಸಾಂಪಲ್ ಅಪ್ಡೇಟೆಡ್ ಆಧಾರ್ ಇರ್ಬೋದು, ನಿಮ್ಮ ಡಿಪಾರ್ಟ್ಮೆಂಟ್ ಏನು ಲಾಸ್ಟ್ ಪೆನ್ಷನ್ ಪಡಿತಿದ್ರ ರಿಸಿಪ್ಟ್, ಈ ಥರದ್ದು ಹಲವಾರು ಡಾಕ್ಯುಮೆಂಟ್ಸನ್ನು ಕೇಳಿರ್ತಾರೋ ಆ ಡಾಕ್ಯುಮೆಂಟ್ಸ್ಗಳನ್ನು ನೀವು 30 ದಿನಗಳ ಒಳಗೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕಾಗುತ್ತೆ. ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಸಂಬಂಧಪಟ್ಟ ತಹಶೀಲ್ದಾರ್ ಕಚೇರಿಯ ಮೂಲಕ ಫಲಾನುಭವಿಗಳ ವಿವರವನ್ನು ಪರಿಶೀಲಿಸಲಾಗುತ್ತದೆ. ಸೊ ತಹಶೀಲ್ದಾರ್ ಏನಿರ್ತಾರೆ, ಇದೇನು ಸಬ್ಮಿಟ್ ಮಾಡಿರ್ತಾರೋ ಅವರು ಆ ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೂ ಈ 16 ಲಕ್ಷ ಜನರಲ್ಲಿ ಯಾರದ್ದು ಇನ್ನೂ ಅನುಮಾನಾಸ್ಪದ ಆಗಿದೆಯೋ ಅವರಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇವಾಗಲೇ 91,000 ಜನರಿಗೆ ಕ್ಯಾನ್ಸಲ್ ಮಾಡಿದ್ದಾರೆ ಪೆನ್ಷನನ್ನು. ಸೊ ಹಾಗಾಗಿ ನೀವು ಪೆನ್ಷನಿ ಪಡೆಯೋದಕ್ಕೆ ಅರ್ಹರಾಗಿದ್ದು ಪಿಂಚಣಿ ಒಂದು ವೇಳೆ ಬಂದಿಲ್ಲ ಈ ತಿಂಗಳಂದರೆ ಸುಮ್ಮನೆ ಕೂತ್ಕೊಂಡು
ತಿಳ್ಕೊಳ್ದೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಂಡು ಅದನ್ನು ಸಬ್ಮಿಟ್ ಮಾಡಿ, ಇಲ್ಲಾಂದರೆ ಪೆನ್ಷನ್ ಬರೋದು ಸ್ಟಾಪ್ ಆಗುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಯಾರ್ಯಾರು ಪಿಂಚಣಿ ತಗೊಳ್ಳೋರು ನಿಮಗೆ ಪರಿಚಯ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಕಳಿಸಿ, ಹಾಗೂ ಎಲ್ಲರಿಗೂ ಉಪಯುಕ್ತ ಆಗಲಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಾನು ಆಲ್ರೆಡಿ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ನೀವು ಫ್ರೀಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಾಗೂ ಇದರಿಂದ ಏನು ಉಪಯೋಗ ಆಗುತ್ತೆ ನಿಮಗೆ ಅಂದರೆ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೂ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ನೀವು ಡೈಲಿ ಒಂದು ಟಾಪಿಕನ್ನು ಸರ್ಚ್ ಮಾಡೋ ಅಗತ್ಯ ಇರೋದಿಲ್ಲ. ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸೋದು. ಇನ್ನು ಮತ್ತು ನಾನು ಆಲ್ರೆಡಿ ಹೇಳಿದಾಗೆ ಇದನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಪೆನ್ಷನ್ ಪಡಿತಿರ್ತಾರೋ ಅವ್ರಿಗೂ ಕೂಡ ಕಳಿಸಿ. ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಪೆನ್ಷನ್ ಬಿದ್ದಿರುತ್ತೆ, ಕೆಲವ್ರು ಚೆಕ್ ಮಾಡೋಕ್ಕೆ ಹೋಗಿರಲ್ಲ, 2-3 ತಿಂಗಳಿದ್ದು ಒಟ್ಟಿಗೆ ಚೆಕ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಇರ್ತಾರೆ. ಆ ಥರ ಏನಾಗುತ್ತೆ ಅಂದರೆ, ಈ ತಿಂಗಳು ಸದ್ಯದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ, ಯಾರ್ಯಾರು ಪೆನ್ಷನ್ ಪಡಿತಿರ್ತಾರೋ ದಯವಿಟ್ಟು ಹೋಗಿ ಒಂದ್ಸಲ ಬ್ಯಾಂಕ್ ಅಕೌಂಟ್ಗೆ ಪೆನ್ಷನ್ ಬಿದ್ದಿದೆಯಾ ಅಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ತುಂಬ ಜನರು ಅರ್ಹರಿರೋರ್ಗು ಕೂಡ ಈ ಪೆನ್ಷನ್ ಸ್ಟಾಪ್ ಆಗಿರೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಡಾಕ್ಯುಮೆಂಟ್ ಅಪ್ಡೇಟ್ ಆಗಿರಲ್ಲ, ಅಥವಾ KYC ಕಂಪ್ಲೀಟ್ ಆಗಿರಲ್ಲ, ಈ ಥರದ್ದೆಲ್ಲ ಇರೋದ್ರಿಂದ. ಸೊ ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನೆಲ್ಲದನ್ನು ಆದಷ್ಟು ಬೇಗ ಅಪ್ಡೇಟ್ ಮಾಡಿಕೊಂಡು ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಿ, ಒಂದು ವೇಳೆ ಪೆನ್ಷನ್ ಬೆದ್ದಿಲ್ಲ ಅಂದರೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹಲವಾರು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ತುಂಬಾ ವೇತನಗಳನ್ನು, ಸುಮಾರು 72,000 ವೇತನಗಳನ್ನು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಪೋಸ್ಟಿಗೆ ವೇಕೆನ್ಸಿ ಇದೆ, ಅದಕ್ಕೆ ಏನೇನು ಎಲಿಜಿಬಿಲಿಟಿ ಇದೆ, ಈ ಇನ್ಫಾರ್ಮೇಷನನ್ನೆಲ್ಲ ತಿಳಿಸ್ಕೊಳ್ಬೇಕಾದ್ರೆ ಕಮೆಂಟ್ ಮಾಡಿ ಅಂತ ತಿಳಿಸಿದ್ದೆ. ಕೆಲವರು ಕಮೆಂಟ್ ಮಾಡಿದ್ದೀರಾ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾವುದಾದ್ರೂ ವಿಷಯಗಳ ಬಗ್ಗೆ ನಿಮಗೆ ಡೌಟ್ ಇದ್ದರೆ ತಿಳಿಸ್ಬೋದು ಕಮೆಂಟಲ್ಲಿ, ಅದರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡ್ತೀನಿ. ಹಾಗೂ DA ಹೈಕ್ ಬಗ್ಗೆನೂ ಹಲವಾರು ಜನ ಕೇಳ್ತಿದ್ರಿ. ಆದರೆ ಸದ್ಯಕ್ಕೆ DA ಹೈಕ್ ಬಗ್ಗೆ ಜನವರಿಯಲ್ಲಿ DA ಹೈಕ್ ಆಗಿದ್ದು, ಜನವರಿಯಿಂದ ಜುಲೈಯಲ್ಲಿ ಇನ್ನು ಆಗಬೇಕಾಗಿದೆ. ಅದು ಆದ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ DA ಹೈಕ್ ಅಥವಾ 8ನೇ ವೇತನ ಆಯೋಗದ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ಗಳಿಲ್ಲ. ಹಾಗೂ 70 ವರ್ಷ ಜಾಸ್ತಿ ಆದವ್ರಿಗೆ, 70 ವರ್ಷ ಮೇಲಿನವರಿಗೆ ಎಕ್ಸ್ಟ್ರಾ 10% ಪೆನ್ಷನ್ ಬಗ್ಗೆಗೂ ಸದ್ಯದಲ್ಲಿ ಯಾವುದೇ ಅಪ್ಡೇಟ್ಗಳಿಲ್ಲ. ಅದು ಇನ್ನೂ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಿ ಸಂಘದ ಅಧ್ಯಕ್ಷರೊಟ್ಟಿಗೆ ಈ ವಿಷಯದ ಬಗ್ಗೆ ಡಿಸ್ಕಷನ್ಸ್ ಆಗ್ತಾ ಇದೆ. ಹಾಗೂ ಎಲ್ಲರಿಗೂ ಹಳೆ ಪಿಂಚಣಿ ಜಾರಿಯಾಗೋ ಬಗ್ಗೆನೂ ಕೂಡ ಡಿಸ್ಕಷನ್ಸ್ ನಡೀತಾ ಇದೆ. ಆದರೆ ಅದರ ಬಗ್ಗೆ ಯಾವುದೇ ಆದೇಶಗಳು ಸದ್ಯಕ್ಕೆ ಹೊರಡಿಸಿಲ್ಲ. ಸೊ ಆದೇಶ ಹೊರಡಿಸಿದ ತಕ್ಷಣ ನಾನೇ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.